ಹಾಯ್ ಎವ್ರಿವನ್, ಇವತ್ತು ಮೇಶೋಯಿಂದ ಒಂದು ಪ್ರಾಡಕ್ಟ್ ರಿಸೀವ್ ಮಾಡಿಕೊಂಡೆ. ಪ್ರಾಡಕ್ಟ್ ಆರ್ಡ್ರ್ ಮಾಡಿ 5 ಡೇಸ್ ಆಗಿತ್ತು. ಇವತ್ತು ಕೈಗೆ ಬಂದು ಸೇರ್ತು. ಸರಿ ಅಂತ ಪ್ರಾಡಕ್ಟ್ನ ರಿಸೀವ್ ಮಾಡಿಕೊಂಡೆ. ಈ ಪ್ರಾಡಕ್ಟ್ ಬಂದು 640 ರುಪೀಸು. 640 ರುಪೀಸ್ ಕೊಟ್ಟರು ತೊಗೊಂಡಿದ್ದೀನಿ. ಹೇಗಿರುತ್ತೋ ಏನೋ ಅಂತ ಭಯ ಆಗಿತ್ತು. ಆರ್ಡ್ರ್ ಮಾಡಿದಾಗ್ಲಿಂದನೂ ತುಂಬ ಭಯದಲ್ಲೇ ಇದ್ದೆ. ಸರಿ ಒಂದು ಸಲ ರಿಸೀವ್ ಮಾಡಿ ನೋಡೋಣ, ಇಷ್ಟ ಆಗಿಲ್ಲ ಅಂದರೆ ರಿಟರ್ನ್ ಮಾಡಿಬಿಡೋಣ ಅನ್ನೋ ಮೈಂಡ್ಸೆಟ್ಟಲ್ಲೇ ತೊಗೊಂಡಿದ್ದು. ಸರಿ ಅಂತ ಹೇಳಿ ಪ್ರಾಡಕ್ಟ್ನು ತೊಗೊಂಡೆ. ಪ್ರಾಡಕ್ಟ್ ಅಂತೂ ಪ್ಯಾಕಿಂಗ್ ಅಂತೂ ತುಂಬಾ ಚೆನ್ನಾಗಿ ಮಾಡಿಕೊಟ್ಟು ಕಳಿಸಿದ್ರು. ಮತ್ತು ಅದನ್ನು 3 ಪಾರ್ಟ್ಸಾಗಿ ಕೊಟ್ಟಿದ್ರು. ಫಿಟ್ಟಿಂಗ್ ಅಂದರೂ ತುಂಬಾ ಈಸಿಯಾಗಿದೆ. ಸರಿ ಅಂತ ಹೇಳಿ ನಾನು ನನ್ನ ಮಗ ಇಬ್ಬರು ಸೇರಿಕೊಂಡು ಫಿಟ್ ಮಾಡಿದ್ವಿ. ಅದನ್ನು ಫಿಟ್ ಮಾಡಿ ಮನೇಲಿ ಒಂದು ಕಾರ್ನರಲ್ಲಿ ತೊಗೊಂಡೋಗಿ ಇಟ್ವಿ. ಮನೆಯೇ ಒಂದು 10 ಮಿನಿಟ್ಸಲ್ಲಿ ಫುಲ್ ಕಲರ್ಫುಲ್ಲಾಗಿ ಚೇಂಜ್ ಆಗೋಯಿತು. ಅಷ್ಟು ಚೆನ್ನಾಗಿದೆ ಪ್ರಾಡಕ್ಟು. ತುಂಬಾ ವರ್ತ್ ಅನ್ನಿಸ್ತು ನನಗೆ. 640 ರುಪೀಸ್ಗೆ ಇಂಥ ಒಳ್ಳೆ ಪ್ರಾಡಕ್ಟು ತುಂಬಾ ವರ್ತ್ ಅನ್ನಿಸ್ತಿದೆ ನನಗೆ. ತುಂಬಾ ಖುಷಿ ಆಯಿತು. ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತು. ರಿಟರ್ನ್ ಮಾಡೋ ಮನಸ್ಸೇ ಬರ್ತಾ ಇಲ್ಲ. ಬೇಡ, ತುಂಬಾ ಚೆನ್ನಾಗಿದೆ ಪ್ರಾಡಕ್ಟು ಅಂತ ನಾನೇ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಇನ್ನು 6 ಡ್ರೈಯರ್ಸ್ ಬರುತ್ತೆ. ಇದು 6 ಕಲರ್ಸಲ್ಲಿದೆ. ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಕೋಬೋದು. ಸ್ಕೂಲ್ಸು, ಹಾಸ್ಪಿಟಲ್ಸು, ಆಫೀಸು, ಮತ್ತು ಮನೆಗೆ, ಮತ್ತು ಮಕ್ಕಳು ಬುಕ್ಸು, ಟಾಯ್ಸು ಏನು ಬೇಕಾದರೂ ಇಟ್ಕೋಬೋದು. ಮಲ್ಟಿಪರ್ಪಸ್ ಆಗಿ ಯೂಸ್ ಆಗ್ತಿದೆ. ತುಂಬಾ ಸ್ಪೇಸಿಯಸ್ ಆಗಿದೆ. ಒಂದೊಂದು ಡ್ರೈಯರು ಸಹ ತುಂಬಾ ಸ್ಪೇಸಿಯಸ್ ಆಗಿದೆ. ಮತ್ತು ಲೇಡೀಸ್ಗೂ ಅಷ್ಟೇ, ಜ್ಯುವೆಲ್ಸ್ ಆಗಲಿ, ಮೇಕಪ್ ಐಟಮ್ಸ್ ಆಗಲಿ, ಏನು ಬೇಕು ಎಲ್ಲನೂ ಇಟ್ಕೋಬೋದು. ಮಲ್ಟಿಪರ್ಪಸ್ಸು ತುಂಬಾ ಯೂಸ್ ಇದೆ ಈ ಪ್ರಾಡಕ್ಟು. ಸೊ ಮನೇಲಿ ತುಂಬ ಸ್ಪೇಸ್ ಕಡಿಮೆ ಇರುತ್ತೆ. ಒಬ್ಬೊಬ್ರಿಗೆ ಒಂದು ಕಡೆ ಇಡೋ ಐಟಮ್ ಇನ್ನೊಂದು ಕಡೆ ಸಿಗಲ್ಲ. ಅಂಥದಕ್ಕೆಲ್ಲ ತುಂಬಾ ಯೂಸ್ ಇದೆ ಈ ಪ್ರಾಡಕ್ಟು. ಈ ಪ್ರಾಡಕ್ಟ್ನ ಏನಾದರೂ ಹೊರಗಡೆ ತೊಗೊತೀವಿ ಅಂದ್ಕೊಂಡಿದ್ರೆ ಎಬೋ 1000 ಮೇಲೆ ಚಾರ್ಜ್ ಮಾಡ್ಬೋದು ಅನಿಸುತ್ತೆ. ಯಾಕಂದರೆ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಕ್ವಾಲಿಟಿಲಂತೂ ಬೇರೆ ಮಾತೇ ಇಲ್ಲ. ತುಂಬಾ ಚೆನ್ನಾಗಿದೆ. ಈ ಪ್ರಾಡಕ್ಟ್ ಲಿಂಕ್ ಏನಾದರೂ ಬೇಕಿದ್ದರೆ, ಪ್ರಾಡಕ್ಟ್ ಇಷ್ಟ ಆಗಿದ್ದರೆ, ಪ್ರಾಡಕ್ಟ್ ಲಿಂಕ್ ಏನಾದರೂ ಬೇಕಿದ್ದರೆ ಕಮೆಂಟಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ ಡೈರೆಕ್ಟಾಗಿ ಲಿಂಕ್ ಕಳಿಸ್ಕೊಡ್ತೀನಿ.